ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು, ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಹಾಗೆ ನಿನ್ನ ಕೆಲಸ ಮುಗಿಯಿತು, ಮನೆ ಜಪ್ತಿ ಆಗತ್ತೆ. ಇವನು ಅಸೀಮಾ ಫೈನಾನ್ಸ್ ಕಾರ್ಪೊರೇಷನ್ನಿಂದ ತಂದ ಹಣನೂ ಗುಡ್ಡೆ ಹಾಕ್ಕೊಂಡಿರ್ತಾನೆ. ಸಚಿನ್ನು ಬ್ಯಾಂಕ್ ಪಾಸ್ಬುಕ್ಸು ಚೆಕ್ ಬುಕ್ಸ್ಗಳನ್ನು ತಲುಪಿಸಿದ್ದಾನೆ, ಅದು ನೇತು ಹಾಕ್ಕೊಳ್ಳುತ್ತೆ. ತಕ್ಷಣಕ್ಕೆ ಅರೆಸ್ಟು. ಈ ಸಾಕ್ಷ್ಯಗಳು ಕ್ರಿಮಿನಲ್ ಇಂಟೆಂಟ್ನ ಪ್ರೂವ್ ಮಾಡುತ್ತವೆ. ಟಿಕೆಟ್ ಕತೆ ಮುಗಿಯತ್ತೆ. ನಂತರದ್ದು ನೋಡೋಣ. ಗುರುಗಳೇ, ಲೋಕಾಯುಕ್ತಾಗೆ ಕಂಪ್ಲೇಂಟ್ ಆಗಿದೆ ಅಂದರೆ ಹೌದು. ನಾವು ಒಬ್ಬನ್ನ ಸೃಷ್ಟಿಸಿದ್ದೀವಿ ಕಥೆಯಲ್ಲಿ, ಅವನಿಲ್ಲ. ಕಂಪ್ಲೇಂಟ್ ಯಾರು ಕೊಟ್ಟಿರೋದು? ನಿನ್ನ ಹೆಸರಲ್ಲಿ ಶಾರದಾ ಪ್ರಸಾದ್ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಸಹಿ ಬೇಡವಾ? ಹಿಂದಿನ ದಿನ ನಿನ್ನನ್ನು ಅಲ್ಲಿಗೆ ಕರೆಸ್ಕೋತಾನೆ. ಒಂದು ಹೇಳಿಕೆ ಬರೆಸ್ಕೊಂಡು ಸಹಿ ಹಾಕಿಸ್ಕೋತಾನೆ. ನಾನೇ ನೇತಾಕಿದ್ದು ಅಂತ ರಮಾನಂದನಿಗೆ ಗೊತ್ತಾಗುತ್ತೆ. ಗೊತ್ತಾಗತ್ತೆ. ಸಮಸ್ಯೆ ಆಗೋಲ್ವಾ? ಏನು ಸಮಸ್ಯೆ ಆಗತ್ತೆ? ಲೋಕಾಯುಕ್ತ ಜಪ್ತಿ ಆಗತ್ತೆ. ಅದು ಆರಂಭ ಅಷ್ಟೇ, ಮುಕ್ತಾಯ ಅಲ್ಲ. 15 ದಿನಕ್ಕೆ ರಮಾನಂದ ಆಚೆ ಬರ್ತಾನೆ. ನೀವಂತೀರಿ ನನಗೆ ಟಿಕೆಟ್ ಕೊಡಿಸ್ತೀರಿ ಅಂತ. ಪೂರ್ತ ಕ್ಷೇತ್ರದಲ್ಲಿ ಅವನ ಪ್ರಭಾವ ಇದೆ. ನನ್ನನ್ನು ಉಳಿಸ್ತಾನ? ಇಲ್ಲಿ 2 ವಿಷಯ ಇದೆ. ಚೀಫ್ ಹತ್ರ ಪ್ರಸ್ತಾಪ ಮಾಡಿದ್ದು ನಿಜ. ಅವ್ರಿಗೆ ಅಂದೆ, ಇವನಿಗೆ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಬೇಕಂತೆ. ಅವರು ಕೇಳಿದ್ರು, ಈಗ ತಗೊಂಡು ಏನು ಮಾಡ್ತಾನಂತೆ? ಅದಕ್ಕಂದೆ, ಪ್ರಾಯಶಃ ನಿಮ್ಮನ್ನೇ ತಗಲಾಕೋ ಹುನ್ನಾರ. ನಂಬುದ್ರ? ಅವರವರ ಕಳ್ಳತನ ಅವರವರಿಗೆ ಗೊತ್ತಿರುತ್ತೆ. ಅಂದಿದ್ದೀನಿ, ಈ ಮನುಷ್ಯನ ತಗಲ ಹಾಕ್ತೀನಿ ಅಂತ. ನೀನು ರೂವಾರಿ, CMಗೆ ಆಪದ್ ಬಾಂಧವ. ಜನರ ಮನಸ್ಸಲ್ಲಿ ನೀನೊಬ್ಬ ಸಮಾಜ ಸೇವಕ. ಭ್ರಷ್ಟಾಚಾರಿಗಳನ್ನು ಹಿಡಿಸಿ ದೇಶ ಸೇವೆ ಮಾಡ್ತಿದ್ದಿ. ಟಿಕೆಟ್ ಸಿಗೋದು, ಪ್ರಾಯಶಃ ನಂತರ ಗೆಲ್ಲೋದು ಸುಲಭ ಆಗತ್ತೆ. ಎರಡನೇದು ಹೊಟ್ಟೆ ಉರಿ.
ನಾನು ದುಡಿದ ಸಾಕಷ್ಟು ಹಣ ಅವನ ತಿಜೋರಿ ಸೇರಿದೆ. ಇದಾದರೆ ಒಂದಷ್ಟು ಸೀಸ್ ಆಗತ್ತೆ, ಮತ್ತಷ್ಟು ಖರ್ಚಾಗತ್ತೆ. ಪೊಯೆಟಿಕ್ ಜಸ್ಟಿಸ್ ಅಂತಾರೆ. ಇದಾದರೆ ಮನಸ್ಸಿಗೆ ಸುಖ ಅನ್ಸತ್ತಯ್ಯ. ನ್ಯಾಯವಾಗಿ ಬದುಕಿದ್ರೆ ವಯಸ್ಸಾಗ್ತಿದ್ದ ಹಾಗೆ ಒಂದು ತೃಪ್ತಿಯ ಭಾವ. ತೃಪ್ತಿ ಇದ್ದಲ್ಲಿ ಸುಖ. ಒಳಗೆ ಸುಖ ತುಂಬಿಕೊಂಡಾಗ ಹೊರಗಿನಿಂದ ಯಾವುದೇ ವಸ್ತು ವಿಷಯದ ಪ್ರಭಾವ ಬೇಕಾಗೋಲ್ಲ. ನೆಮ್ಮದಿ ಶಾಂತಿ ಇರತ್ತೆ. ಅದೇ ಅನ್ಯಾಯದ ಬದುಕಿದ್ರೆ ನಿರಂತರ ಅತೃಪ್ತಿ. ಅತೃಪ್ತಿ ಅಸುಖವನ್ನು ಉಂಟು ಮಾಡುತ್ತೆ. ಹೊರಗಿನಿಂದ ಏನಾದರೂ ಬೇಕು ಮಂಪರಿಗೆ. ಕೆಲವರು ಕುಡಿತಾರೆ, ಮತ್ತೆ ಕೆಲವರು ಗಾಂಜಾ, ಅಫೀಮು, ಮಾದಕ ದ್ರವ್ಯಗಳ ಮೊರೆ ಹೋಗ್ತಾರೆ. ಇದ್ಯಾವುದೂ ಇಲ್ಲದವರು ಕಂಡವರ ಬದುಕನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅವರ ಬದುಕನ್ನು ನರಕ ಮಾಡಿ ಅವರ ಅಸಂತೋಷದಲ್ಲಿ ಇವರು ಸಂತೋಷ ಹುಡುಕ್ತಾರೆ. ನನಗೆ ಹಾಳು ಮಾಡೋದರಲ್ಲೇ ಸುಖ. ಗುರುಗಳೇ, ಏನು? ಅದು ಯಾರ ಪ್ರೇರಣೆನೋ ತಾವು ರಾಜಕೀಯಕ್ಕೆ ಬಂದ್ರಿ. ತಮ್ಮ ಪ್ರೇರಣೆಯಿಂದ ರಮಾನಂದ ಬಂದರು. ಈಗ ನಾನು ಬರ್ತಾ ಇದ್ದೀನಿ. ತಮ್ಮ ಪ್ರೇರಣೆ, ತಮ್ಮ ಮಾರ್ಗದರ್ಶನದಲ್ಲಿ ನನ್ನ ಭವಿಷ್ಯನೂ ಇದೆ ಅಂತೀರಾ? ಬೇರೆ ಆಗಬಹುದು. ಬೇರೆ ರೀತಿಲಿ ಬದುಕೋಕ್ಕಾದರೆ ಪ್ರಯತ್ನಿಸು. ಪ್ರಪಂಚಕ್ಕೆ ಹೇಗೆ ಬಂದ್ವಿ ಅದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ವಿ, ಹೇಗೆ ಮುಕ್ತಾಯ ಹಾಡಿದ್ವಿ ಅದು ಮುಖ್ಯ. ನಾವು ಸೋತಲ್ಲಿ ನೀನು ಗೆಲ್ಲಬಾರದು ಅಂತಿಲ್ವಲ್ಲ. ಆಗಬಹುದು, ನೋಡು, ಪ್ರಯತ್ನಿಸು. ದೇಶ ಮುಖ್ಯ, ಅದರಿಂದ ನಾನು ಅಂತಾಗಬೇಕು. ನಾನು ಮುಖ್ಯ, ನನ್ನಿಂದ ದೇಶ ಅಂತ ಅಲ್ಲ. ನನಗೆ ಕೆಲವು ಸೌಕರ್ಯಗಳು ಬೇಕು. ಅದು ನನ್ನ ಅವಶ್ಯಕತೆ. ಅದು ಪೂರೈಸೋದು ನಿಮ್ಮ ಜವಾಬ್ದಾರಿ. ನೀವು ಮಾತೆತ್ತಿದ್ರೆ ಅಳೋದು, ಮುನ್ಸ್ಕೊಳ್ಳೋದು ತಪ್ಪಾಗುತ್ತೆ. ನೀವು ಸ್ವಲ್ಪ ಸೌಜನ್ಯವಾಗಿ ನಡ್ಕೋಬೇಕು. ಇಲ್ಲಿ ಬೇರೆ ವಯಸ್ಸಾದವರು ಇದ್ದಾರೆ. ಐ ಆಮ್ ಎ ಸೆಲೆಬ್ರಿಟಿ ತಾಯಿ, ಪ್ರಸಿದ್ಧ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಮೀ ಟು ಲೀವ್ ಲೈಕ್ ಎ ಆರ್ಡಿನರಿ ಫೋಕ್? ಸಾಮಾನ್ಯ ಜನರ ಜೊತೆ ನನ್ನನ್ನು ತುಲನೆ ಮಾಡಬೇಡಿ, ಅದು ಅಸಾಧು. ನಾನು ನಿಮ್ಮ ವೃದ್ಧಾಶ್ರಮದಲ್ಲಿ ಇದ್ದೀನಿ ಅನ್ನೋದೇ ವೃದ್ಧಾಶ್ರಮಕ್ಕೆ ದೊಡ್ಡ ಹೆಸರು. ಡಿಮಾಂಡು ಹೆಚ್ಚಾಗತ್ತೆ. ಹೆಚ್ಚು ಬೆಲೆ ನಿಗದಿ ಮಾಡಿ ಇನ್ನಷ್ಟು ಸೌಕರ್ಯಗಳನ್ನು ಒದಗಿಸ್ಬೋದು. ನೀವು ಇನ್ನೂ ಅದ್ಭುತವಾಗಿ ಬದುಕ್ಬೋದು. ನಮಗೆ ಈ ಬದುಕು ಸಾಕು. ಅಲ್ಪತೃಪ್ತರು. ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್. ಈ ವಯಸ್ಸಲ್ಲಿ ನಾನು ಬದಲಾಗೋ ಚಾನ್ಸೇ ಇಲ್ಲ. ಲಕ್ಷ್ಮೀಪತಿಯವರು ಬಹಳ ಚೆನ್ನಾಗಿ ಹಾಡ್ತಾರೆ. 20 ವರ್ಷಕ್ಕೆ ಮೊದಲು ಸಿಕ್ಕಿದ್ದಿದ್ರೆ ಹಿ ವುಡ್ ಹ್ಯಾವ್ ಬಿಕಮ್ ಎ ಸೆಲೆಬ್ರಿಟಿ. ರಶ್ಮಿ ಅಂತಿರ್ತಾಳೆ, ಐ ಹ್ಯಾವ್ ಎನ್ ಐ ಫಾರ್ ಟ್ಯಾಲೆಂಟ್. ನನಗೆ ಕೆಲಸ ಇದೆ. ನೀವು ಕೆಲಸ ಮಾಡಬಾರ್ದು, ಮ್ಯಾನೇಜ್ ಮಾಡಬೇಕು. ದಿಸ್ ಓಲ್ಡ್ ಏಜ್ ಹೋಮ್ ಈಸ್ ಅನ್ ಇಂಡಸ್ಟ್ರಿ. ಗುಡ್ ಕುಕ್, ಟ್ರೈನ್ ನರ್ಸಸ್, ಇದು ಇವತ್ತಿನ ಅವಶ್ಯಕತೆ.
ಜನರ ಹತ್ರ ಹಣ ಇದೆ, ಎರಚ್ತಾರೆ. ಬಟ್ ಯು ಶುಡ್ ಗಿವ್ ಮ್ಯಾಚಿಂಗ್ ಫೆಸಿಲಿಟೀಸ್. ಸ್ಟಾರ್ ಹೋಟೆಲ್ ಥರ ನಡೆಸ್ಬೇಕಮ್ಮ. ದಿನ ಸೊಪ್ಪು ಸೊದೆ ಬೇಯಿಸಬೇಡಿ. ವಾರಕ್ಕೊಂದು ದಿವಸ ನಾನ್ ವೆಜ್ ಇರಲಿ. ನಮ್ಮಲ್ಲಿ ಅಭ್ಯಾಸ ಇಲ್ಲ, ನಾವು ಬೇಯಿಸಲ್ಲ. ಊಟ ಸಾಂವಿಧಾನಿಕ ಹಕ್ಕು. ಫುಡ್ ಈಸ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಅದು ಹೌದು, ನಾವು ಇಲ್ಲಿ ಬೇಯಿಸಲ್ಲ. ಅಯ್ಯ, ಹೊರಗಿಂದ ತರಿಸ್ಬಿಡ್ರಿ. ದಿನಕ್ಕೆ 2 ಪ್ಯಾಕ್ ಸಿಗರೇಟ್ ಬೇಕಾಗತ್ತೆ. ಸಂಜೆದು ಯೂಶುವಲ್. ಒಮ್ಮೊಮ್ಮೆ ಗೆಸ್ಟ್ ಬರ್ತಾರೆ. ಐ ಹ್ಯಾವ್ ಟು ಎಂಟರ್ಟೈನ್ ದೇಮ್. ಖರ್ಚು ನಾನು ಕೊಡ್ತೀನಿ. ಅಷ್ಟು ಸೌಕರ್ಯ ಇಲ್ಲಿ ಕಷ್ಟ. ನೀವು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಸೂಕ್ತ. ನೀವು ತಪ್ಪು ಕಲ್ಪನೆಯಲ್ಲಿದ್ದೀರಿ. ಇದು ವ್ಯವಸ್ಥೆ ನನಗೆ ಅಂತ ಮಾಡಿರೋದು. ಇಲ್ಲಿ ನಾನು ಪರ್ಮನೆಂಟು ತಾಯಿ. ಚರಿತ್ರೆ ಓದಿದ್ದೀರಾ? ಪಾಪ, ಈ ಕುಗ್ರಾಮದಲ್ಲಿ ಏನು ಚರಿತ್ರೆ ಓದಿರ್ತೀರಿ? ಹೀಗೆ ನಮ್ಮ ಮನೆ ಒಳಗೆ ಭಿನ್ನಾಭಿಪ್ರಾಯಗಳಿದ್ದರೆ ಹೊರಗಿನವ್ರು ಬಂದು ಸೆಟ್ಲ್ ಆಗ್ತಾರೆ. ರಂಗಧಾಮ ಹ್ಯಾಸ್ ರೀಲೊಕೇಟೆಡ್ ಮಿ ಹಿಯರ್. ಇದು ನನಗೆ ಸೂಕ್ತ ವ್ಯವಸ್ಥೆ ಅಂತ ಅವನು ಮಾಡಿರೋದು. ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ಅವನೊಟ್ಟಿಗೆ ಚರ್ಚಿಸಿ ನಿರ್ಧರಿಸಿ. ಅವಶ್ಯಕತೆಗಳನ್ನು ಸ್ಪಷ್ಟ ಮಾಡಿದ್ದೀನಿ. ಈ ಸೌಕರ್ಯಗಳು ನನಗೆ ಬೇಕು. ಇಷ್ಟು ಹೆಸರು ಮಾಡಿದ್ದೀರಿ, ಅದ್ಭುತ ಧಾರಾವಾಹಿಗಳನ್ನ ಮಾಡಿದ್ದೀರಿ. ನೀವು ಪ್ರಪಂಚಕ್ಕೆ ಉದಾಹರಣೆ ಆಗಬೇಕಲ್ವಾ? ಸಣ್ಣದೊಂದು ಸ್ವಪ್ರತಿಷ್ಠೆ ಬೇಕಲ್ವಾ? ಅಪರಿಚಿತರ ಮನೆ, ಅದು ಸೊಸೆ ಮನೆ, ಅಲ್ಲಿ ಬಂದು ಹೀಗೆ ಹೇರ್ಕೊಳ್ಳೋದು ನಿಮಗೆ ಅನುಚಿತ ಅನಿಸಲ್ವಾ? ನಾನಾಗಿದ್ರೆ ಇಷ್ಟೆಲ್ಲ ಮಾತು ಕೇಳಿದ ಮೇಲೆ ಒಂದು ಕ್ಷಣ ಇಲ್ಲಿ ಇರ್ತಿರ್ಲಿಲ್ಲ. ಅನುಚಿತ ಏನಿದೆಯಮ್ಮ? ಏನೂ ಇಲ್ಲ. ರಂಗಧಾಮನ ದೃಷ್ಟಿಯಲ್ಲಿ ನಾನೊಬ್ಬ ಮೂರ್ಖ. ಹೌದಾ? ನಾನು ಮೂರ್ಖನ? ಯಾವುದೋ ಕಾಲ ಅವಕಾಶ ಆಯಿತು, ಧಾರಾವಾಹಿಗಳಾಯಿತು. ಆ ಕಾಲಕ್ಕೆ ನಾನೇ ಸೆಲೆಬ್ರಿಟಿ. ನಡೀತು. ನಂತರ ನನ್ನ ಹೆಸರಲ್ಲಿ ನಡೀತು. ಮನೆಯಲ್ಲಿ ಹೆಂಡತಿ, ಹೊರಗೆ ಪ್ರೇಯಸಿ, ಮೇಲೆ ವೇದಿಕೆಗಳು. ಅದ್ಭುತವಾದ ಬದುಕು ನಡೆಸಿದೆ. ಸಾಲ ಹೆಚ್ಚಾಯಿತು. ರಂಗಧಾಮ ಬಂದ. ಇನ್ಸಾಲ್ವೆನ್ಸಿ ತಗೊಳ್ಳಿ, ಸೌಕರ್ಯ ಆಗತ್ತೆ ಅಂದ. ಒಪ್ಕೊಂಡೆ. ನಂತರ ಮನೆ ಗಿಫ್ಟ್ ಮಾಡಿ ಅಂದ. ಫೈನ್, ಇಲ್ಲಿಗೆ ಬನ್ನಿ ಅಂದ. ಇದು ಸೌಕರ್ಯನೇ. ಹೆಂಡತಿ ಹೊರಟ್ಲು, ರೇಷ್ಮಿ ದೂರವಾದ್ಲು. ಇದು ಸ್ವಾತಂತ್ರ್ಯ ಅಲ್ವಾ? ಇಲ್ಲಿ ಸೇವೆಗೆ ಅಂತ ನೀವಿದ್ದೀರಿ. ತಂದು ಹಾಕೋ ಜವಾಬ್ದಾರಿ ಇಲ್ಲ. ಬೇಕು ಅಂತ ಪೀಡಿಸೋರು ಇಲ್ಲ. ಬೇಡ ಅಂತ ನೀವು ದಬ್ಬಕ್ಕಾಗಲ್ಲ. ಸುಖ ಅನುಭವಿಸ್ತಾ ಇದ್ದೀನಿ. ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ಅನುಚಿತ ಏನಲ್ಲ. ಸದ್ಯದ ಪರಿಸ್ಥಿತಿಲಿ ಇದು ಉಚಿತ. ಸಂಜೆ ಡ್ರಿಂಕ್ಸ್ಗೆ ಸ್ವಲ್ಪ ಶಾರ್ಟ್ ಟ್ರೀಟ್ಸು ಮನೆಯಲ್ಲೇ ಮಾಡಿ. 20 ವರ್ಷ ಅಡಿಗೆಯವರ ಕೈ ತಿಂದು 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 ನಾಲ್ಗೆ ಸತ್ತೋಗಿದೆ. ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಿ, ಮುಂದುವರಿಸಿ, ಬಿಡಬೇಡಿ. ಅಕ್ಕ ನಿಮ್ಮನ್ನು ಹುಡುಕ್ತಾ ಇದ್ಲು. ಇಲ್ಲೇನು ಮಾಡ್ತಿದ್ದೀರಿ? ಹೋಗಿ ನೋಡ್ತೀನಿ. ಕಂಡೋರ್ ಮನೆ ಪಾರುಪತ್ತೆ ಮಾಡಿ ಮಾಡಿ ಅಭ್ಯಾಸ ಆಗಿತ್ತು. ಒಳಸುಳಿವುಗಳ ಅರಿವು ಅಷ್ಟಿರಲಿಲ್ಲ. ನೀವು ಬದುಕಿದ ರೀತಿ ನೀತಿ ಬೇರೆ, ಎಲರ್ಜಿದೆ ಬೇರೆ. ಒಂದೇ ಸೂರಿನಡಿ ಸೂಕ್ತ ಅಲ್ಲ ಅಂತ
ಅರಿವಾಗಲೇ ಇಲ್ಲ. ಐ ಆಮ್ ಸಾರಿ. ತಪ್ಪು ನಿನ್ನದಲ್ಲ ಬಿಡು. ಬದುಕಿನಲ್ಲಿ ಮಾನ ಅವಮಾನ ಅನ್ನೋದು ಒಂದು ಹಕ್ಕು ಅನ್ನೋ ಭ್ರಮೆ ಇತ್ತು. ನಾನು ಮನುಷ್ಯ, ಸುತ್ತಲಿನ ಸಮಾಜವೂ ಮನುಷ್ಯರದ್ದೇ. ನಾಗರಿಕ ಸಮಾಜ ಯಾರು ಯಾರನ್ನ ಯಾಕೆ ಅವಮಾನಿಸ್ತಾರೆ? ಅವರವರಷ್ಟಕ್ಕೆ ಅವರವರು ಬದುಕಿದ್ರೆ ಯಾವ ಸಮಸ್ಯೆನೂ ಇಲ್ಲ ಅನ್ನೋ ಭ್ರಮೆ. ಜ್ಞಾನೋದಯವಾಯ್ತಯ್ಯ. ಅವಮಾನಗಳು ಆಗಬಾರ್ದು ಅನ್ನೋದಾದ್ರೆ ಸ್ವತಂತ್ರವಾಗಿ ಬದುಕಿರಬೇಕು. ಸ್ವತಂತ್ರ ಅಂದರೆ ಏನು ಹೇಳು? ನನ್ನ ಬದುಕಿನ ಅವಶ್ಯಕತೆಗಳನ್ನು ನಾನೇ ಪೂರೈಸ್ಕೋಬೇಕು. ಅವಶ್ಯಕತೆಗಳಿಗೆ ಅವಲಂಬನೆ ಅಂತಾದ ಮೇಲೆ ಅವಮಾನಗಳು ಸಹಜ. LRGನ ನೀವು ಅವಲಂಬಿಸಿರಲಿಲ್ಲ. ಜಲಜಾಳನ್ನು ಅವಲಂಬಿಸಿದ್ದೆ, ಅವಳು ನಿನಗೊರಗಿದ್ಲು. ಹಾಗಾಗಿ ಇಲ್ಲಿಯ ನಿರ್ಧಾರಗಳು ನಿನ್ನವೇ ಆದವು. ಮೂಲ ಕಾರಣ ಅದು ಅಲ್ವಾ? ನನಗೆ ಅವಮಾನವಾದದ್ದು ನೋವೇ ಅಲ್ಲಯ್ಯ. ಹೆಂಡತಿ ಹಂಗಿಸಿದ್ದಾಳೆ, ಮಕ್ಕಳು ಹಂಗಿಸಿದ್ದಾರೆ, ನೀನು ಹಂಗಿಸಿದ್ದೆ, ಪ್ರಪಂಚನೂ ಹಂಗಿಸಿದೆ. ಜಲಜಳಿಗೆ ಅವಮಾನವಾಯಿತು, ಅದು ನೋವು. ಅವಳದ್ದೇನು ತಪ್ಪು? ನನ್ನನ್ನು ಮದುವೆಯಾಗಿ ಬಂದು ಪ್ರಪಂಚದ ಎದುರೇನು ಕೈ ಚಾಚಿರಲಿಲ್ಲ. ನಿನ್ನ ಸಹಾಯ ಪಡೆದಿರಬಹುದು ಅಷ್ಟೇ ಅಲ್ವಾ? ನನ್ನ ಹೆಂಡತಿ ಅನ್ನುವ ಕಾರಣಕ್ಕಲ್ವಾ ಅವಳಿಗೆ ಅವಮಾನ? LRGನ ಎಬ್ಬಿಸ್ಲಾ? ಎಬ್ಸಿ ಹೇಳ್ತೀನಿ. ನಿನಗೆ ಸಂಸಾರಸ್ಥರ ಜೊತೆ ಬದುಕೋ ಯೋಗ್ಯತೆ ಇಲ್ಲ, ಬೇರೆ ವ್ಯವಸ್ಥೆ ನೋಡ್ಕೋ. ಏನಾದಾಗ ಆಯ್ತು? ಅಕ್ಕ ನೀವು ಇಲ್ಲಿಗೆ ಸಾಕು. ಈ ವ್ಯವಹಾರ ನಡೆಸ್ತಾ ನೆಮ್ಮದಿಯಾಗಿರಿ. ವರ್ಷ ಏನು ವರ್ಷ? ಇಷ್ಟೆಲ್ಲ ವ್ಯವಸ್ಥೆ ವರ್ಷಗಳಿಗಾಗಿ ಅಲ್ವಾ? LRGನ ಎಪ್ಸಿ ಎಲ್ಲಿ ಕಳಿಸ್ತೀಯ? ಅವನ ಹೆಂಡತಿ ಆಶ್ರಮ ಶೇರ್ ಆಯಿತು, ಮನೆ ಜೇಡಿ ಕೊಟ್ಟಿದೆ. ವರ್ಷಾಳ ದೃಷ್ಟಿಕೋನ ಮತ್ತವಳ ಭವಿಷ್ಯದ ನಿಟ್ಟಿನಲ್ಲಿ ಇದು ಸೂಕ್ತ. ನೀನು ರಾಜಕೀಯಕ್ಕೆ ಹೊರಟಿದ್ದಿ, ಇಲ್ಲೂ ಯಾರಾದರೂ ಬೇಕಲ್ವಾ? ಬದುಕಿಗೆ ಅದರದ್ದೇ ಆದ ವೇಗ ಲಯ ಇರುತ್ತೆ, ಅದು ಮುಂದಕ್ಕೆ ಹೋಗ್ತಿರುತ್ತೆ. ನಾವು ಹೊಂದ್ಕೋಬೇಕು. ನಾನು ಈಗ ಅದರ ಓಟಕ್ಕೆ ಲಯಕ್ಕೆ ಹೊಂದಿಕೊಳ್ಳಲಾರೆ. ಪೂರ್ತ ವ್ಯವಸ್ಥೆಯಲ್ಲಿ ನಾನು ಕಸ, ಹಿಂದೆ ಸರಿಯೋದು ಸೂಕ್ತ. ಏನು ಮಾಡ್ತೀರಿ?